ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತಮ್ನೆಲ್ನಲ್ಲಿ ಬರೆದಿರೋ ಲೈನ್ ಅನ್ನ ನೋಡಿ ಕನ್ನಡಿಗರಿಗೆ ಆಶ್ಚರ್ಯ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಭೆ ಎಂಥದ್ದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಇಡೀ ಭಾರತ ಚಿತ್ರರಂಗ ಗೌರವ ಕೊಡ್ತಾ ಇದ್ದ ಭೂಮಿ ತೂಕದ ವ್ಯಕ್ತಿತ್ವ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್. ಪೌರಾಣಿಕ ಐತಿಹಾಸಿಕ ಸಿನಿಮಾ ಅಂತ ಬಂದಾಗ ಡಾಕ್ಟರ್ ರಾಜರನ್ನ ಮೀರಿಸೋ ಇನ್ನೊಬ್ಬ ನಟ ಯಾವ ಇಂಡಸ್ಟ್ರಿಯಲ್ಲೂ ಇರಲಿಲ್ಲ ಅನ್ನೋದು ಹೊಗಳಿಕೆ ಮಾತ್ರವಲ್ಲ, ಅದೇ ವಾಸ್ತವ. 60, 70, 80ರ ಕಾಲಘಟ್ಟದಲ್ಲಿ ಡಾಕ್ಟರ್ ರಾಜ್ ಅವರ ನಟನೆಯ ಸಾಕಷ್ಟು ಪೌರಾಣಿಕ ಸಿನಿಮಾಗಳು ಬಂದಿವೆ. ಅದು ಬೇರೆ ಬೇರೆ ಭಾಷೆಗಳಿಗೂ ರೀಮೇಕ್ ಆಗಿದೆ. ಎಲ್ಲಾ ನಟರು ಪ್ರತಿಭಾವಂತರೇ, ಆದ್ರೆ ಅಣ್ಣ ಅವರ ನಟನಾ ಕೌಶಲ್ಯಕ್ಕೆ ಯಾರೂ ಸರಿ ಹೊಂದೋದಿಲ್ಲ ಅನ್ನೋದು ಎಲ್ಲರೂ ಒಪ್ಪುವಂತ ಸತ್ಯವೇ. ಈ ಪೈಕಿ ಒಂದು ಸಿನಿಮಾ ಬಗ್ಗೆ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅಂದಹಾಗೆ ಆ ಸಿನಿಮಾ 1977ರಲ್ಲಿ ತೆರೆ ಕಂಡಿದ್ದ ಬಬ್ರು ವಾಹನ. ಈ ಸಿನಿಮಾವನ್ನ ರೀಮೇಕ್ ಮಾಡೋದಕ್ಕೆ ಸಾಧ್ಯವಾಗದೆ ಇಡೀ ಭಾರತ ಚಿತ್ರರಂಗ ಮಂಡಿಯೂರಿತ್ತು. ಅಂದ್ರೆ ಅಣ್ಣ ಅವರ ನಟನೆಗೆ ಬೇರೆಯವರು ಮ್ಯಾಚ್ ಆಗೋದು ಕಷ್ಟ ಅನ್ನೋ ಕಾರಣಕ್ಕೆ ಈ ಸಿನಿಮಾವನ್ನ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಲಾಗಿತ್ತು. ತೆಲುಗಿನಲ್ಲಿ ಅರ್ಜುನ ಗರ್ವಭಂಗಂ ಅಂತ ಡಬ್ ಮಾಡಿದ್ರೆ, ಹಿಂದಿಯಲ್ಲಿ ವೀರ ಅರ್ಜುನ್ ಅಂತ ಡಬ್ ಮಾಡಿ ರಿಲೀಸ್ ಮಾಡಲಾಗಿತ್ತು. ಇಡೀ ಭಾರತದಾದ್ಯಂತ ಈ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಬಂದಿತ್ತು. ಎಲ್ಲರೂ ಅಣ್ಣ ಅವರ ನಟನೆಯನ್ನ ಮೆಚ್ಚಿಕೊಂಡಿದ್ರು. ಸೆನ್ಸಾರ್ ಬೋರ್ಡ್ನಿಂದ ಯು ಸರ್ಟಿಫಿಕೇಟ್ ಪಡೆದಿದ್ದ ಈ ಚಿತ್ರ ಕರ್ನಾಟಕದಾದ್ಯಂತ 175 ದಿನಗಳ ಕಾಲ ಯಶಸ್ವಿ ಪ್ರದರ್ಶನವನ್ನ ಕಂಡ್ರೆ, ತೆಲುಗಿನಲ್ಲಿ ಡಬ್ಡ್ ವರ್ಷನ್ ಶತದಿನೋತ್ಸವವನ್ನ ಆಚರಿಸಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಚೆನ್ನೈನಲ್ಲೂ ಈ ಸಿನಿಮಾ ಶತದಿನೋತ್ಸವ ಆಚರಿಸಿತ್ತು. ಆದರೆ ಇದು ತಮಿಳಿಗೆ ಡಬ್ಬಾದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರಿಂದ ಕನ್ನಡದಲ್ಲೇ ಶತದಿನೋತ್ಸವ ಆಚರಿಸಿತು ಅಂತ ಊಹಿಸಬಹುದು. ಇಲ್ಲಿ ಒಂದು ವಿಷಯವನ್ನ ನಾನು ನಿಮಗೆ ಹೇಳಲೇಬೇಕು. ಆರ್ಥಿಕವಾಗಿ ನೋಡೋದಾದ್ರೆ ಮೊದಲಿನಿಂದಲೂ ಕನ್ನಡಕ್ಕಿಂತ ತೆಲುಗು, ತಮಿಳು ಹಾಗೂ ಹಿಂದಿ ಚಿತ್ರರಂಗ ಶ್ರೀಮಂತ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಬಬ್ರು ವಾಹನ ಸಿನಿಮಾಗೆ ಹಾಕಿದ್ದ ಸೆಟ್ ಅದ್ಭುತನಕ್ಕಿಂತ ಒಂದು ಕೈ ಹೆಚ್ಚಾಗಿ ಅವರು ತೋರಿಸಿ ಸಿನಿಮಾ ಮಾಡಬಹುದಿತ್ತು. ಆದ್ರೆ ಇಲ್ಲಿ ಹಣದ ಶ್ರೀಮಂತಿಕೆ ಮುಂದೆ ಗೆದ್ದಿದ್ದು ಕನ್ನಡದ ಕಲಾ ಶ್ರೀಮಂತಿಕೆ. ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಭಾರತ ಚಿತ್ರರಂಗ ಎಂತೆಂಥ ನಟರನ್ನ ಕಂಡಿದೆ. ಪೌರಾಣಿಕ ಪಾತ್ರಗಳನ್ನ ನಿರ್ವಹಿಸಿ ಜನಮನ ಗೆದ್ದ ಅದೆಷ್ಟೋ ನಟರಿದ್ದಾರೆ. ಆದ್ರೂ ಕೂಡ ಈ ಸಿನಿಮಾ ರೀಮೇಕ್ ಮಾಡಿದ್ರೆ ಅಣ್ಣ ಅವರ ವರ್ಚಸ್ಸಿಗೆ ಮ್ಯಾಚ್ ಮಾಡೋದು ಕಷ್ಟ ಅನ್ನೋ ನಿಲುವಿಗೆ ಬರ್ತಾರೆ ಅಂದ್ರೆ ಇಲ್ಲಿ ಬೇರೆ ಕಾರಣಗಳನ್ನ ಹುಡುಕೋ ಅವಶ್ಯಕತೆಯೇ ಇಲ್ಲ. ನಟನೆ ಅಂತ ಬಂದ್ರೆ ಡಾಕ್ಟರ್ ರಾಜ್ ಮೇರು ಶಿಖರ ಅನ್ನೋದನ್ನ ಭಾರತ ಚಿತ್ರರಂಗವೇ ಒಪ್ಪಿಕೊಂಡಿತ್ತು ಅನ್ನೋದನ್ನ ಪ್ರತಿಯೊಬ್ಬರೂ ಒಪ್ಪಿಕೊಳ್ಳಲೇಬೇಕು. ಇನ್ನು ಈ ಸಿನಿಮಾದ ಕಥಾವಸ್ತು ಯಾವುದು ಅಂತ ನೋಡ್ತಾ ಬಂದ್ರೆ ಅದು ಮಹಾಭಾರತ. ಅರ್ಜುನ ಹಾಗೂ ಆತನ ಪುತ್ರ ಬಬ್ರು ವಾಹನನ ನಡುವೆ ನಡೆಯೋ ಯುದ್ಧದ ಸನ್ನಿವೇಶವನ್ನ ಕೇಂದ್ರೀಕರಿಸಿದ ಕಥೆಯನ್ನ ಇಲ್ಲಿ ಹೇಳಲಾಗಿತ್ತು. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರ ಹಾಗೂ ದ್ರೌಪದಿಯ ಖಾಸಗಿ ಸಮಯದಲ್ಲಿ ಅಕಸ್ಮಾತ್ ಆಗಿ ಅಲ್ಲಿಗೆ ಬರೋ ಅರ್ಜುನ ಪಶ್ಚಾತ್ತಾಪವನ್ನ ಪಡ್ತಾನೆ. ವನವಾಸವೇ ಇದಕ್ಕೆ ಪ್ರಾಯಶ್ಚಿತ್ತ ಅಂತ ತಿಳಿದು ಕಾಡಿಗೆ ತೆರಳುತ್ತಾನೆ. ಈ ಹೊತ್ತಲ್ಲಿ ನಡೆಯೋ ಘಟನೆಗಳಿಂದ ಅರ್ಜುನ ನಾಗಲೋಕವನ್ನ ಸುತ್ತೋ ಪರಿಸ್ಥಿತಿ ಬರುತ್ತೆ. ಉಲೂಚಿಯಿಂದ ಅಪಹರಣಗೊಂಡಿದ್ದ ಅರ್ಜುನ ಆಕೆಯನ್ನ ವಿವಾಹವಾಗಿರ್ತಾನೆ. ತನ್ನ ಶಕ್ತಿಯನ್ನ ಬಳಸಿ ಶ್ರೀಕೃಷ್ಣ ಅರ್ಜುನನನ್ನ ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಅಲ್ಲಿಂದ ಬಂದ ಅರ್ಜುನ ಚಿತ್ರಾಂಗದೆಯನ್ನ ಭೇಟಿಯಾಗಿ ಆಕೆಯ ಜೊತೆಗೆ ಗಂಧರ್ವ ವಿವಾಹವನ್ನ ಆಗ್ತಾನೆ. ಈ ಇಬ್ಬರಿಗೆ ಜನಿಸೋ ಪುತ್ರನೇ ಬಬ್ರು ವಾಹನ. ಚಿತ್ರಾಂಗದೆಯ ದೇಶ ಮಣಿಪುರದಲ್ಲಿ ತಂಗಿದ್ದ ಅರ್ಜುನನನ್ನ ಮತ್ತೆ ಕರೆಸಿಕೊಳ್ಳೋದಕ್ಕೆ ಶ್ರೀಕೃಷ್ಣ ಘಟೋತ್ಕಚನ ಸಹಾಯವನ್ನ ಪಡಿತಾನೆ. ಈ ವೇಳೆ ಅರ್ಜುನನಿಗೆ ತನ್ನ ಇಬ್ಬರು ಪತ್ನಿಯರ ಬಗ್ಗೆ ಹಳೆಯ ನೆನಪುಗಳನ್ನೆಲ್ಲ ಶ್ರೀಕೃಷ್ಣ ಅಳಿಸಿ ಹಾಕ್ತಾನೆ. ವರ್ಷಗಳು ಉರುಳುತ್ತೆ. ಪಾಂಡವರು ಯುದ್ಧವನ್ನ ಜಯಿಸಿರ್ತಾರೆ. ಅಶ್ವಮೇಧ ಯಾಗ ನಡೆಸಿ ಸಾರ್ವಭೌಮತ್ವವನ್ನ ಪ್ರದರ್ಶಿಸ್ತಾ ರಾಜ್ಯಭಾರವನ್ನ ನಡೆಸ್ತಾ ಇರ್ತಾನೆ. ಆದ್ರೆ ಪಾಂಡವರಿಂದ ಸೋತ ಕೌರವರು ಭೀಷ್ಮ ಪಿತಾಮಹನ ಹತ್ಯೆಯ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಅರ್ಜುನನ ಅಂತ್ಯಕ್ಕೆ ಕಾಯ್ತಾ ಇರ್ತಾರೆ. ಗಂಗಾ ಮಾತೆ ಬಳಿ ವರ ಪಡೆದು ಅರ್ಜುನ ತನ್ನ ಪುತ್ರನಿಂದಲೇ ಹತನಾಗಬೇಕು ಅನ್ನೋ ಶಾಪವನ್ನ ನೀಡುವಂತೆ ಮಾಡ್ತಾರೆ. ಆತ ಮಣಿಪುರದ ರಾಜ್ಯದಲ್ಲಿ ಬೆಳೆಯೋ ಬಬ್ರು ವಾಹನ ಬಿಲ್ವಿದ್ಯೆಯಲ್ಲಿ ಅರ್ಜುನನನ್ನೇ ಸೋಲಿಸ್ತಾನೆ. ಈ ವೇಳೆ ತಮ್ಮ ರಾಜ್ಯದೊಳಗೆ ಅರ್ಜುನನ ಅಶ್ವಮೇಧ ಕುದುರೆ ಬಂದಿದ್ದನ್ನ ಗಮನಿಸ್ತಾನೆ. ಒಂದೇ ಗೌರವ ನೀಡಿ ಶರಣಾಗಬೇಕು, ಇಲ್ಲ ಯುದ್ಧದಲ್ಲಿ ಗೆದ್ದು ಪರಾಕ್ರಮವನ್ನ ತೋರಿಸಬೇಕು. ಬಬ್ರು ವಾಹನನಿಗೆ ತನ್ನ ತಂದೆ ಅರ್ಜುನ ಅನ್ನೋದು ತಿಳಿಯುತ್ತೆ. ಆದ್ರೆ ಹಳೆಯ ಕಥೆಯನ್ನ ಮರೆತಿದ್ದ ಅರ್ಜುನ ಬಬ್ರು ವಾಹನನ ತಾಯಿಯನ್ನ ನಿಂದಿಸಿರ್ತಾನೆ. ಇದು ಇಬ್ಬರ ನಡುವಿನ ಯುದ್ಧಕ್ಕೆ ನಾಂದಿ ಹಾಡುತ್ತೆ. ಈ ಭಾಗವೇ ಬಬ್ರು ವಾಹನ ಸಿನಿಮಾದ ಹೈಲೈಟ್. ಒಂದು ಕಡೆ ಅರ್ಜುನನ ಪಾತ್ರದಲ್ಲಿ, ಇನ್ನೊಂದು ಕಡೆ ಬಬ್ರು ವಾಹನನ ಪಾತ್ರದಲ್ಲಿ ಅಣ್ಣ ಅವರ ಅಭಿನಯ ಅದ್ಭುತವಾಗಿದೆ. ಈ ಯುದ್ಧದಲ್ಲಿ ಮೊದಲ 2 ದಿನ ಬಬ್ರು ವಾಹನನ ಸೈನ್ಯ ಮೇಲುಗೈ ಸಾಧಿಸುತ್ತೆ. 3ನೇ ದಿನ ಅರ್ಜುನ ಹಾಗೂ ಬಬ್ರು ವಾಹನ ಮುಖಾಮುಖಿ ಆಗ್ತಾರೆ. ಅರ್ಜುನನಿಗೆ ಚಿತ್ರಾಂಗದೆ ಸಾರಥಿ ಆದ್ರೆ
ಬಬ್ರು ವಾಹನನಿಗೆ ಉಲೂಚಿ ಸಾರಥಿ ಆಗ್ತಾಳೆ. ಈ ನಡುವೆ ಇಬ್ಬರ ಮಧ್ಯೆ ನಡೆಯೋ ಮಾತುಕತೆ ಪದ್ಯಗಳನ್ನ ಅಣ್ಣಾವ್ರ ಧ್ವನಿಯಲ್ಲಿ ಕೇಳೋದೇ ಚಂದ. ಒಬ್ಬ ನಟ ತನ್ನ ಪಾತ್ರಕ್ಕೆ ಕೇವಲ ಮಾತಿನ ಮೂಲಕ ಅಲ್ಲ, ಹಾಡಿನ ಮೂಲಕವೂ ಜೀವ ತುಂಬಬಹುದು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟ ಏಕೈಕ ಪ್ರತಿಭೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋದನ್ನ ಈ ಸಿನಿಮಾ ನೋಡಿದ ಬಳಿಕ ಖಂಡಿತವಾಗಿಯೂ ಒಪ್ಪಲೇಬೇಕು. ನಂತರ ಯುದ್ಧದಲ್ಲಿ ಬಬ್ರು ವಾಹನ ಅರ್ಜುನನನ್ನ ಸೋಲಿಸ್ತಾನೆ. ಅಶ್ವಮೇಧ ಯಾಗಕ್ಕೆ ಭಂಗವಾಗುತ್ತೆ. ಯುದ್ಧದಲ್ಲಿ ಮಡಿದ ಅರ್ಜುನನ ಶಿರವನ್ನ ತಕ್ಷಕ ತೆಗೆದುಕೊಂಡು ಹೋಗ್ತಾನೆ. ಶ್ರೀಕೃಷ್ಣನ ಸಹಾಯದಿಂದ ಶಿರವನ್ನ ಮತ್ತೆ ತರಲಾಗುತ್ತೆ. ಅರ್ಜುನನನ್ನ ಬದುಕಿಸೋದಕ್ಕೆ ನಾಗಲೋಕದಿಂದ ಬಬ್ರು ವಾಹನ ಸಂಜೀವಿನಿ ಮಣಿಯನ್ನ ತರ್ತಾನೆ. ನಂತರದಲ್ಲಿ ಬದುಕಿ ಬರೋ ಅರ್ಜುನ ಚಿತ್ರಾಂಗದೆಯನ್ನ ಮಡದಿ ಹಾಗೂ ಬಬ್ರು ವಾಹನನನ್ನ ಪುತ್ರ ಅಂತ ಒಪ್ಪಿಕೊಳ್ತಾನೆ. ಈ ಕತೆ ಸಂಪೂರ್ಣವಾಗಿ ಕಣ್ಣಿಗೆ ಕಟ್ಟುವಂತೆ ಅರ್ಥೈಸೋ ಸಿನಿಮಾವೇ ಬಬ್ರು ವಾಹನ. ಇಡೀ ಭಾರತ ಚಿತ್ರರಂಗವೇ ಅಣ್ಣಾವರಿಗೆ ತಲೆ ಬಾಗಿತ್ತು ಅನ್ನೋ ಮಾತನ್ನ ಹೇಳಿರುವಾಗ ಅದಕ್ಕೆ ಸಮರ್ಥನೆ ಕೊಡೋದು ಕೂಡ ನನ್ನ ಜವಾಬ್ದಾರಿ. ಆದ್ರಿಂದ ಅದಕ್ಕೆ ಇನ್ನೊಂದಷ್ಟು ಉದಾಹರಣೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ. 1965ರಲ್ಲಿ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ ಬರುತ್ತೆ. ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ಈ ಸಿನಿಮಾವನ್ನ ತರಬೇಕು ಅಂತ ನಿರ್ಧರಿಸಲಾಗುತ್ತೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ರೆ, ತೆಲುಗಿನಲ್ಲಿ ಲೆಜೆಂಡ್ NTR ಅವರು ಹರಿಶ್ಚಂದ್ರ ಪಾತ್ರದಲ್ಲಿ ಮಿಂಚಿರ್ತಾರೆ. ಅಂದಿನ ಕಾಲಘಟ್ಟ, ಚಿತ್ರರಂಗದ ಪರಿಸ್ಥಿತಿ ಇದೆಲ್ಲವನ್ನ ಆಧರಿಸಿ ಮೊದಲಿಗೆ ತೆಲುಗಿನಲ್ಲಿ ಶೂಟ್ ಮಾಡೋಣ, ನಂತರದಲ್ಲಿ ಕನ್ನಡದಲ್ಲಿ ಶೂಟ್ ಮಾಡಿದ್ರಾಯ್ತು ಅಂತ ನಿರ್ಧರಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರ್ತಾರೆ. ಆದ್ರೆ 4 ದಿನಗಳ ಶೂಟಿಂಗ್ ಆಗ್ತಾ ಇದ್ದ ಹಾಗೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಲಿ, ಆಮೇಲೆ ನಾವು ಮಾಡೋಣ ಅಂತ ಹೇಳಿದ್ರಂತೆ. ಈ ಸುದ್ದಿಯನ್ನ ಹಿರಿಯ ಪತ್ರಕರ್ತರೊಬ್ಬರು ಹಂಚಿಕೊಂಡಿದ್ದನ್ನೇ ಈಗ ನಾನು ಹೇಳ್ತಾ ಇರೋದು. ಅಂದಹಾಗೆ ಇಲ್ಲಿ ಯಾರನ್ನು ಚಿಕ್ಕವರನ್ನ ಮಾಡೋ ಉದ್ದೇಶ ಇಲ್ಲ, ಎಲ್ಲರೂ ಲೆಜೆಂಡ್ಗಳೇ. ಆದ್ರೆ ಅಣ್ಣ ಅವರ ತೂಕ ಎಂತದ್ದು ಅನ್ನೋದು ಇಲ್ಲಿ ಸಾಬೀತಾಗುತ್ತೆ. ಇದರ ಜೊತೆ ಇನ್ನೂ ಒಂದು ವಿಚಾರ, ಇದು ಎಲ್ಲರಿಗೂ ತಿಳಿದಿರೋ ವಿಚಾರವೇ. ಇದನ್ನ ಮತ್ತೆ ಹೇಳಬೇಕು ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಿಗೆ ಆಗಿನ ಕಾಲದಲ್ಲಿ ಇರ್ತಾ ಇದ್ದ ಬೇಡಿಕೆ. ಇತರೆ ಭಾಷೆಗಳ ಬಿಗ್ ಸ್ಟಾರ್ಗಳು ಕೂಡ ಡಾಕ್ಟರ್ ರಾಜ್ ಸಿನಿಮಾವನ್ನ ಮಿಸ್ ಮಾಡದೆ ನೋಡ್ತಾ ಇದ್ರು. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ ಸಿನಿಮಾ ಒಂದು ಹಿಟ್ ಆಯ್ತು ಅಂದ್ರೆ ಆ ಸಿನಿಮಾ ಕಥೆಯನ್ನ ತರಿಸಿಕೊಂಡು ರೀಮೇಕ್ ಮಾಡ್ತಾ ಇದ್ದ ಸೂಪರ್ ಸ್ಟಾರ್ಗಳ ಬಗ್ಗೆ ಹುಡುಕಿದ್ರೆ ಸಿಗ್ತಾ ಹೋಗುತ್ತೆ. ಹಿಂದಿ ಸಿನಿಮಾದಲ್ಲೂ ಕೂಡ ರಾಜ್ಕುಮಾರ್ ಅವರ ರೆಫರೆನ್ಸ್ ಬಂದಿದ್ದ ವಿಡಿಯೋ ಒಂದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ಅಂದಹಾಗೆ ಈ ಮಟ್ಟದ ಪಾಪ್ಯುಲಾರಿಟಿ ಅಣ್ಣಾವರಿಗೆ ಸಿಕ್ಕೋದ್ರಲ್ಲಿ ಕನ್ನಡ ಅಭಿಮಾನಿಗಳ ಪಾತ್ರವೂ ದೊಡ್ಡದಿದೆ. ಅದೇ ಕಾರಣಕ್ಕೆ ಅವರು ಅಭಿಮಾನಿಗಳನ್ನ ಯಾವಾಗ್ಲೂ ದೇವರು ಅಂತ ಕರೀತಾ ಇದ್ದಿದ್ದು. ಇನ್ನು ಬಬ್ರು ವಾಹನ ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಡೋದಾದರೆ, 2016ರಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಲಾಗುತ್ತೆ. ಅದಕ್ಕೂ ಮುನ್ನ ಕಸ್ತೂರಿ ನಿವಾಸ ಹಾಗೂ ಸತ್ಯ ಹರಿಶ್ಚಂದ್ರ ಸಿನಿಮಾಗಳ ರಿಲೀಸ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ರಿಂದ ಈ ಸಿನಿಮಾ ಬಗ್ಗೆ ಕ್ರೇಜ್ ಹೆಚ್ಚಿರುತ್ತೆ. ಡಾಕ್ಟರ್ ರಾಜ್ ಅವರ 87ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಸಿನಿಮಾವನ್ನ ಮತ್ತೆ ತೆರೆ ಮೇಲೆ ತರಲಾಗುತ್ತೆ. ಇನ್ನು ಈ ಸಿನಿಮಾ ನಿರ್ದೇಶನ, ನಿರ್ಮಾಣದ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಕನ್ನಡದ ಲೆಜೆಂಡ್ ನಿರ್ದೇಶಕ ಹಾಗೂ ಬಹುಮುಖ ಪ್ರತಿಭೆ ಆಗಿದ್ದ ಹುಣಸೂರು ಕೃಷ್ಣಮೂರ್ತಿ ಅವರು ಈ ಸಿನಿಮಾಗೆ ಚಿತ್ರಕಥೆ ಬರೆದು ನಿರ್ದೇಶನವನ್ನ ಮಾಡಿದ್ರು. ಈ ಸಿನಿಮಾವನ್ನ ನಿರ್ಮಿಸಿದ್ದು KCN ಚಂದ್ರಶೇಖರ್. ಸ್ಟಾರ್ ಕ್ಯಾಸ್ಟ್ ನೋಡೋದಾದ್ರೆ, ದ್ವಿಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ರೆ, ಜೊತೆಗೆ B ಸರೋಜಾದೇವಿ, ಕಾಂಚನ ಹಾಗೂ ಜಯಮಾಲಾ ಅವರು ಪ್ರಮುಖ ಪಾತ್ರಗಳನ್ನ ನಿರ್ವಹಿಸಿದ್ರು. ಅಲ್ಲದೆ ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್, ರಾಮಕೃಷ್ಣ ಕೂಡ ಈ ಸಿನಿಮಾದಲ್ಲಿ ಮಿಂಚಿದ್ರು. ಅಂದಹಾಗೆ ಬಹುತೇಕರು ಈ ಸಿನಿಮಾವನ್ನ ಖಂಡಿತ ನೋಡಿರ್ತೀರಾ. ನೋಡದೇ ಇದ್ರು ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅನ್ನೋ ಹಾಡನ್ನಾದ್ರೂ ಕೇಳೇ ಇರ್ತೀರಾ. ಇದನ್ನು ಕೇಳಿಲ್ಲ ಅಂದ್ರೆ ನೀವು ಕನ್ನಡಿಗರು ಅಂತ ಹೇಳೋದೇ ಕಷ್ಟ ಆಗುತ್ತೆ. ಅಂದಹಾಗೆ ಈ ವಿಡಿಯೋ ಮಾಡಿದ್ದೆ ಈಗಿನ ಜನರೇಷನ್ ಅವರು ಈ ಸಿನಿಮಾವನ್ನ ನೋಡ್ಲಿ ಅನ್ನೋ ಕಾರಣಕ್ಕೆ. ಸಿನಿಮಾ ನೋಡಿದ್ದವರು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನೆಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.